ಕೂಡ್ಲೆ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ, ಜನಗಣತಿ, ಜಾತಿ ಗಣತಿ ಮತ್ತೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗ್ಬೇಕು. ಸರ್ವೆ ಆಗಿ ಅವರಿಗೆ ಕೊಡಬೇಕು. ಈಗ ಯಾಕಂದ್ರೆ ಈ 50% ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ. ಈಗ 10% ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಸೊ ರಿಸರ್ವೇಶನ್ ಅನೇಕ ರಾಜ್ಯಗಳಲ್ಲಿ, ಈಗ ತಮಿಳುನಾಡಿನಲ್ಲಿ 69% ಇದೆ. ಈ ಸೀಲಿಂಗ್ ಬರಕ್ಕೆ ಮುಂಚಿತವಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಅದು 9th ಶೆಡ್ಯೂಲ್ಗೂ ಕೂಡ ಸೇರಿಸ್ಬಿಟ್ಟಿದ್ರು. 69%. ಜಾರ್ಖಂಡ್ ನಲ್ಲಿ ಇನ್ನೂ ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಇರೋದು ಜಾರ್ಖಂಡ್ ನಲ್ಲಿ? 80%. 77% ಇದೆ. ಅಂದ್ರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ 50% ಮೀರಿ ಹೊಟ್ಟೋಗಿದ್ದಾರೆ. ಕೇಂದ್ರ ಸರ್ಕಾರವನ್ನು ಕೂಡ 10% ರಿಸರ್ವೇಶನ್ ಕೊಟ್ಬಿಟ್ಟಿದೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ 3-2 ನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ. ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ, ಸಾಮಾಜಿಕ ಪರಿಸ್ಥಿತಿ, ಯಾಕಂತಂದ್ರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳ್ತದೆ. ಏನಂತ ಹೇಳ್ತದೆ ಅಂದ್ರೆ, ಆರ್ಥಿಕವಾಗಿ ಹೇಳಿಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪದಗಳನ್ನು ಉಪಯೋಗಿಸ್ತಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, socially, educationally, those who are backward, they are entitled for the reservation. Socially, educationally, those who are backward, they are entitled for reservation. That is what Article 15, Article 14, Article 16 says. ಅದರಿಂದ ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು, ಈಗ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರಲ್ಲ, ಅದನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳೋದು. ಆರ್ಥಿಕ ಅನ್ನೋ ಪದ ಇದ್ದವರು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನ ಈಗ ಸುಪ್ರೀಂ ಕೋರ್ಟ್ನವರು ಎತ್ತಿಡಿದಿರೋದ್ರಿಂದ ಅದನ್ನ ನಾನು ವಿರೋಧ ಮಾಡಕ್ ಹೋಗಲ್ಲ. ನಾನು ಈ ಜಾತಿ ಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸರ್ವೆ ಆಗಬೇಕು. ಜಾತಿ ಗಣತಿ ಆಗ್ಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್.